ಶುಕ್ರವಾರ ನಾವು ಹೋಗಿ ಅವ್ರ ಆಫೀಸ್ಗೆ ಅಮೌಂಟ್ ಕೇಳ್ತೀವಿ. ನಾವು ಏನಪ್ಪಾ ಇನ್ನ ಇಷ್ಟು ದಿನ ಆಗಿದೆ, ನಮ್ಗೆ ಇನ್ನ ಅಮೌಂಟ್ ಕೊಡ್ತಾ ಇಲ್ಲ ನೀನ್ ಅಂತ ಹೇಳಿ ಕೇಳಿದಾಗ ಅವ್ರ ಆಫೀಸಲ್ಲಿ ಇರೋರು ಆಸಿಫ್ಗೆ ಫೋನ್ ಮಾಡ್ತಾರೆ, ಈ ತರ ಅಲಿಖಾನ್ ಅವ್ರು ಬಂದಾರ, ನೀವೇನ್ ರೊಕ್ಕ ಕೊಡ್ಬೇಕಂತ ಅಂತ ಕೇಳಕ್ ಬಂದಾರ ಅಂತಂದ್ರೆ, ಇಲ್ಲ ನಾನು ಭಾನುವಾರ ಬರ್ತೀನಿ, ನಾನು ನಲ್ಪಾಡ್ ಅವ್ರ ಬರ್ತ್ಡೇಗೆ ಹೋಗಿದ್ದೀನಿ, ಭಾನುವಾರ ಬಂದ ಮೇಲೆ ಕುಂತ್ ಮಾತಾಡಮ್ಮ ಅಂತ ಹೇಳಿ ಹೇಳಿದ್ಮೇಲೆ ನಾವು ಬಂದ್ಬಿಡ್ತೀವಿ. ಆದ್ರೆ ಇವ್ರು ಏನ್ ಮಾಡ್ತಾರ, ಶುಕ್ರವಾರ ಸಾಯಂಕಾಲ ಬೆಂಗಳೂರಲ್ಲಿ ನಾಗೇಂದ್ರ ಅವ್ರಿಗೆ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಈ ತರ ಇವ್ರು ನಮ್ಮ ಆಫೀಸ್ಗೆ ಬಂದು ನನಗೆ ರೊಕ್ಕ ಕೇಳ್ತಿದಾರಣ, ಈಗ ನನ್ನ ಹತ್ರ ರೊಕ್ಕ ಇಲ್ಲ, ಏನ್ ಮಾಡೋದು ಅಂತ ಕೇಳಿದ್ರೆ ನಾಗೇಂದ್ರ ಅವ್ರು, ನಾನು ಪೊಲೀಸ್ ಅವ್ರಿಗೆ ಮಾತಾಡ್ತೀನಿ, ನೀನು ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡು, FIR ರಿಜಿಸ್ಟರ್ ಮಾಡಮ್ಮ, ಬಿಡೋದೇನಿಲ್ಲ ಅಂತ ಹೇಳಿ ಅಲ್ಲಿಂದ ಪೊಲೀಸರಿಗೆ ಫೋನ್ ಮಾಡಿ ನಾವು ರೊಕ್ಕ ಕೇಳಕ್ ಹೋಗಿದ್ದವ್ರ ಮೇಲೆ ನಮ್ಮ ಮೇಲೆ ದೌರ್ಜನ್ಯದಿಂದ ನಮ್ಮ ಮೇಲೆ ಕೇಸ್ ಮಾಡಿರೋದು ಅವರು. ಇನ್ನೊಂದು ವಿಚಾರ ಏನಂದ್ರೆ, ಈಗ 2024 ಅಲ್ಲಿ ಒಂದ್ಸತಿ ನಾನು ಇದೇ ರೀತಿಯಲ್ಲಿ ಆಸಿಫ್ಗೆ ದುಡ್ಡಿಗೆ ಫಾಲೋ ಅಪ್ ಮಾಡೋ ಟೈಮಲ್ಲಿ ನಾನು ಕೇಳಿದೆ ಆಸಿಫ್ ನನಗೆ ರೊಕ್ಕ ಬಹಳ ಅರ್ಜೆಂಟ್ ಇದೆ, ನೀನ್ ಕೊಡು ಅಂತ ಹೇಳಿ ಕೇಳಿದಾಗ ಅವನ್ ಆಸಿಫ್ ಏನ್ ಹೇಳ್ತಾನೆ, ಇಲ್ಲಣ್ಣ ನಾನು ಸ್ವಲ್ಪ ಇದು ನಾಗೇಂದ್ರ ಅವರು ಹೊರಗಡೆ ಇದ್ದಾರೆ, ವಾಲ್ಮೀಕಿ ಹಗರಣ ಇದರಲ್ಲಿ ನನಗೆ ಪರಿಚಯಸ್ಥರು ಅವ್ರ ಅಕೌಂಟ್ ಕೂಡ ನಾನು ಸ್ವಲ್ಪ ಹಣಗಳೆಲ್ಲ ಹಾಕ್ಸಿದೀನಿ, ಅವರೆಲ್ಲರೂ ಸ್ವಲ್ಪ ಸೇಫ್ ಗಾರ್ಡ್ ಮಾಡ್ಕೊಂಡಿದ್ದೀನಿ, ನಾನು ಬಂದ ಮೇಲೆ ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಆ ವಾಲ್ಮೀಕಿ ಹಗರಣದ ನೆಪ ಇಟ್ಕೊಂಡು ಕೂಡ ನನಗೆ ಒಂದು 3-4 ತಿಂಗಳು ಹಂಗೆ ಮುಂದೆ ತಳಿದಾನಂತ.